ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ ಹಿಂದಿದೆ ಮೆಗಾ ಗೇಮ್ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಬಿವೈ ವಿಜೇಂದ್ರಗೆ ಸ್ಥಾನವನ್ನು ತಪ್ಪಿಸೋಕೆ ದೊಡ್ಡ ಷಡ್ಯಂತ್ರ ಏನಾದರೂ ನಡೆದಿದ್ಯಾ? ಯಡಿಯೂರಪ್ಪರಿಂದ ಬೆಳೆದವರಿಂದಲೇ ಭಾರಿ ಕುತಂತ್ರ ನಡೀತಾ ಇದೆ ಅನ್ನೋ ಮಾತುಕತೆ ಚರ್ಚೆ ಆಗ್ತಾ ಇದೆ. ಭಾರಿ ಕುತಂತ್ರ. ಆಗಸ್ಟ್ ತಿಂಗಳಲ್ಲಿ ಹೈಕಮಾಂಡ್ ಭೇಟಿ ಮಾಡಿದ ವಿರೋಧಿ ಬಣ. ಹೈಕಮಾಂಡ್ನ ಯಾವ ನಿರ್ಧಾರಕ್ಕೂ ಕೂಡ ಒಪ್ಪದೆ ಹಠಕ್ಕೆ ಬಿದ್ದಿದ್ದಾರೆ ನಾಯಕರು. ವಿಜೇಂದ್ರ ವಿರುದ್ಧ ಜೋಡೆತ್ತುಗಳಾದ್ರ ರೆಬೆಲ್ಸ್ ಮತ್ತು ತಟಸ್ಥ ಟೀಮ್ ಅಂದ್ರೆ ಒಟ್ಟಿಗೆ ಸೇರ್ಕಬಿಟ್ರ ಅಂತ ಇವೆಲ್ಲ ಸಂಕಷ್ಟವನ್ನ ಎದುರಿಸಿ ಪಟ್ಟವನ್ನ ಗಿಟ್ಟಿಸಿಕೊಂಡೇ ಬಿಡ್ತಾರ ವಿಜೇಂದ್ರ ಅವರು. ರಾಜ್ಯ ಬಿಜೆಪಿಯಲ್ಲಿ ಸೆಪ್ಟೆಂಬರ್ ಕ್ರಾಂತಿ ನಡೆದು ಬಿಡುತ್ತಾ? ಕಾಂಗ್ರೆಸ್ ಇಂದ ಬಿಡೋಣ, ರಾಜ್ಯ ಬಿಜೆಪಿಯಲ್ಲಿ ಯಾವ ಕ್ರಾಂತಿ ಆಗುತ್ತೆ? ಸೆಪ್ಟೆಂಬರ್ನಲ್ಲ, ಅಕ್ಟೋಬರ್ನಲ್ಲ. ಕೇಂದ್ರ ಸಚಿವರನ್ನ ಅಖಾಡಕ್ಕಿಳಿಸ್ತಾರ? ವಿಜೇಂದ್ರಗೆ ಕೌಂಟರ್ ಆಗಿ ಸಾರಥಿ ಪಟ್ಟವನ್ನ ಕಟ್ಟೇ ಬಿಡ್ತಾರ? ಹೌದು ಅನ್ನೋದಾದ್ರೆ ಮುಂದಕ್ಕೇನು? ಹಾಗಾದ್ರೆ ವಿಜೇಂದ್ರ ಟೀಮ್ನಿಂದ ಯಾವ ರೀತಿಯ ಮುಂದಿನ ಹೆಜ್ಜೆಯನ್ನ ನಿರೀಕ್ಷೆ ಮಾಡಬಹುದು? ವಿಜೇಂದ್ರ ಅವರಿಗೆ ಸಾಮರ್ಥ್ಯ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಹೌದು. ಒಬ್ಬ ನಾಯಕನಾಗಿ ತಾನು ಮಾತ್ರ ಗೆಲ್ಲೋದಲ್ಲ, ಬೇರೆಯವ್ರನ್ನೂ ಕೂಡ ಗೆಲ್ಲಿಸ್ಕೊಂಡು ಬರುವ ತಾಕತ್ತನ್ನ ಅವರು ಪ್ರದರ್ಶನ ಮಾಡಿದ್ದಾರೆ, ಪ್ರೂವ್ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿ ತೋರಿಸಿದ್ದಾರೆ. ಆದ್ರೂ ಕೂಡ ಒಂದು ವಿರೋಧಿ ಬಣ ಆಗಿನಿಂದಲೂ ಅವರ ವಿರುದ್ಧ ಕತ್ತಿ ಮಸೀತಾ ಇದೆ. ಅದಕ್ಕೀಗ ಮತ್ತಷ್ಟು ಆಡ್ ಆನ್ ಆಗೋ ರೀತಿಯಲ್ಲಿ ತಟಸ್ಥ ಬಣ ಕೂಡ ಸೇರಿದಂಗೆ ಕಾಣಿಸ್ತಾ ಇದೆ. ಅಂದ್ರೆ ಅವ್ರಗಳಿಗೆಲ್ಲ ಹೆಂಗೆ ಅಂದ್ರೆ ಸೀನಿಯಾರಿಟಿ ಮ್ಯಾಟರ್ ರೀ. ಅವ್ರ ತಂದೆ ಏನೋ CM ಆಗಿದ್ರು ಒಪ್ಕೊಂಡ್ವಿ, ಮೊನ್ನೆ ನಮ್ಮ ಮುಂದೆ ಬಂದಂಥವ್ರು ಈಗ ಒಂದು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಅಂದ್ರೆ ಅವ್ರು ನಿಂತಿರೋದು ಇವಾಗಲೇ ಬಿಡಿ, ಗೆದ್ದಿದ್ದಾರೆ ಈಗೊಂದು ಅಂದ್ರೆ ನಿಂತ್ಕೊಂಡಿರೋದು ಇವಾಗ್ಲೇನೆ ಅಂತವ್ರು ಬಂದು ಈಗ ಅವ್ರ ಅಧ್ಯಕ್ಷ ಸ್ಥಾನದಲ್ಲೇ ಎಲೆಕ್ಷನ್ ಗೆದ್ವಿ ಅನ್ಕೊಳ್ಳೋಣ. ಮುಂದಕ್ಕೆ ಯಾರು ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗಿರ್ತಾರೆ? ಎಲೆಕ್ಷನ್ ಗೆದ್ರೆ ಅವರೇ CM ಆಗ್ಬಿಡ್ತಾರೆ. ನಾವು ಅವ್ರ ಅಂಡರಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ? ಸೀನಿಯಾರಿಟಿ ಮ್ಯಾಟ್ರ್ ಆಗಲ್ವೇನ್ರಿ ಅನ್ನುವ ಚರ್ಚೆಯೂ ಕೂಡ ಆಗ್ತಾ ಇದೆಯಂತೆ. ಆಮೇಲೆ ಯಡಿಯೂರಪ್ಪ ಅವ್ರಿಗೆ ಜಯಂದವರು ವಿಜೇಂದ್ರ ಅವ್ರಿಗೆ ಹಿಂದೇಟ್ ಹಾಕೋಕೆ ಹಲವಾರು ಕಾರಣಗಳಿದ್ದಾವೆ. ಕೇಂದ್ರ ಸಚಿವರೊಬ್ಬರಿಗೆ ಪಟ್ಟ ಕಟ್ಟುವಂತೆ ಆಫರ್ ಅಂತೆ. ವಿರೋಧಿ ಪಡೆ ಈಗ ಪ್ರಸ್ತಾಪ ಮಾಡ್ತಾ ಇರೋದು ಇದನ್ನ. ಲಿಂಗಾಯತ ಮತ್ತು ಪ್ರಭಾವಿ ಪರ ಲಾಬಿ ಮಾಡಿದ ವಿಜೇಂದ್ರ ವಿರೋಧಿಗಳು ಅವರು ಒಪ್ಪದೇ ಇದ್ದಲ್ಲಿ ನಮ್ಮಲ್ಲೊಬ್ಬರಿಗೆ ಅವಕಾಶ ಕೊಡಿ ಅಂತ ಮನವಿ. ವಿಜೇಂದ್ರ ವಿರೋಧಿ ಪಡೆಯ ನಡೆ ನೋಡಿ ಹೊಸ ಪರೀಕ್ಷೆಯನ್ನ ಹೈಕಮಾಂಡ್ ನಡೆಸ್ತಾ ಇದೆಯಂತೆ. ಅದು ಆಗಸ್ಟ್ನಲ್ಲಿ ಭೇಟಿ ಮಾಡಿದ ನಾಯಕರಿಗೆ ಹೈಕಮಾಂಡ್ ಕೆಲವೊಂದು ಪ್ರಶ್ನೆ ಕೂಡ ಇಟ್ಟಿದ್ಯಂತೆ. ಹಾಗಾದ್ರೆ ಏನದು? ಯಾರು ಲಾಬಿ ಮಾಡಿದ್ದಾರೆ? ಡೆಲ್ಲಿಗೆ ಯಾರು ಹೋಗಿ ಬಂದ್ರು? ಏನ್ ಪ್ರಸ್ತಾಪ ಮಾಡಿದ್ದಾರೆ? ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಾವು. ಲಾಬಿ ಮಾಡಿದ ನಾಯಕರ ಸಾಮರ್ಥ್ಯ ಪರೀಕ್ಷೆಯನ್ನ ಹೈಕಮಾಂಡ್ ಮಾಡಿದ್ಯಂತೆ. ಏನ್ ಪ್ರಶ್ನೆ ಇಟ್ಟಿದೆ ಅಂದ್ರೆ, ಸರಿ ನೀವು ಹೇಳ್ದಂಗೆ ಕೇಳೋಣ, ನಿಮಗೆ ಜಾತಿ ಬಲ ಇದೆಯಾ, ಹಣ ಬಲ ಇದೆಯಾ? ಈಗೊಂದು ಪ್ರಶ್ನೆಗಳನ್ನ ಅವ್ರು ಮುಂದಿಟ್ಟಿದೆಯಂತೆ. ಸಂಘಟನೆಯ ಬಲ ಇದೆಯಾ? ಎಲ್ಲರೂ ನಿಮ್ಮ ಜೊತೆ ಒಗ್ಗೂಡ್ತಾರಾ? ಯಡಿಯೂರಪ್ಪ ಅವರಿಗೆ ಸಿಕ್ಕಂತಹ ಬೆಂಬಲವೇ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ಬೋದಾ? ಚುನಾವಣೆಯಲ್ಲಿ ಒಂದ್ಸಲ ಸೋತ್ವಿ ಅಂತ ಅಂದ್ಕೊಳ್ಳೋಣ, ಅದರ ಹೊಣೆ ಒತ್ಕೊಳ್ತೀರಾ? ನಿಮಗೆ ಜಾತಿ ಬಲ ಇದೆಯಾ, ಹಣ ಬಲ ಇದೆಯಾ, ಸಂಘಟನೆಯ ಬಲ ಇದೆಯಾ, ಎಲೆಕ್ಷನ್ ಅನ್ನ ಗೆಲ್ಲಿಸ್ಕೊಳ್ಳೋ ತಾಕತ್ತಿದೆಯಾ, ಅಥವಾ ಸೋತ್ರೆ ಅದರ ಹೊಣೆಯನ್ನ ಹೊತ್ಕೊಳ್ಳೋ ಜವಾಬ್ದಾರಿನ ನೀವು ತಗೊಳ್ತೀರಾ? ಇಂತಹ ಬಹಳ ಖಾರವಾದ ಕ್ರಿಸ್ಪಿ ಆಗಿರುವ ಪ್ರಶ್ನೆಗಳನ್ನು ಇಟ್ಟಿದ್ಯಂತೆ. ಕಂತೆಗಳ ನಡುವೆ ಅವ್ರು ಏನು ಉತ್ತರ ಕೊಟ್ಟರು ಅದಕ್ಕೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಏನಾದರೂ ಸರಿ, ವಿಜೇಂದ್ರ ಅವರಂತೂ ರಾಜ್ಯಾಧ್ಯಕ್ಷರು ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ನೋಡಿ ಒಂದೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂದರೆ, ನಮ್ಮ ನೈಪುಣ್ಯತೆಯೇ ನಮ್ಮ ಬಲವೇ ನಮಗೆ ವೀಕ್ನೆಸ್ ಆಗಿಬಿಡುತ್ತೆ. ನಾಯಕನಾಗುವ ಎಲ್ಲ ಗುಣಲಕ್ಷಣಗಳು ಇದ್ದಾವೆ. ಒಂದೊಂದ್ಸಲ ಅವ್ರ ತಂದೆ ಹೆಸರು ಹೇಳ್ಕೊಂಡು ಅವರಿಗೆ ಹಿಂದಕ್ಕೆ ಪ್ರಯತ್ನಗಳು. ಅಪ್ಪ ಆದ ತಕ್ಷಣ ಮಗನ, ಬೇರೆಯವ್ರು ಯಾರೂ ಇಲ್ವಾ ಅನ್ನೋ ರೀತಿಯಲ್ಲಿ. ಬಟ್ ತಂದೆಯಷ್ಟೇ ಚಾಕಚಕ್ಯತೆ, ಪಕ್ಷವನ್ನು ಬಲಪಡಿಸೋದು, ಪಕ್ಷವನ್ನು ಒಟ್ಟಿಗೆ ತಗೊಂಡು ಹೋಗೋದು, ಸಂಘಟನೆ ಮಾಡೋದು, ಬೇರೆಯವರನ್ನೂ ಗೆಲ್ಲಿಸ್ಕೊಂಡು ಬರುವಂತಹ ವಿಚಾರದಲ್ಲಿ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಈಗ ಆಲ್ರೆಡಿ. ಅದಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರು, ಅದನ್ನ ಕೂಡ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಮುಂದಕ್ಕೂ ಅವರೇನಾ ಅನ್ನೋದು ಪ್ರಶ್ನೆ ಸದ್ಯಕ್ಕೆ. ಹೈಕಮಾಂಡ್ ಕೇಳಿದ ಪ್ರಶ್ನೆಗಳಿಗೆ ನಾಯಕರು ಕೆಲ ಕಾಲ ತಲೆ ತಗ್ಗಿಸ್ಬಿಟ್ರಂತೆ, ಸೈಲೆಂಟ್ ಅಂತೆ. 4 ಪ್ರಶ್ನೆಗಳಿಗೆ ಮೌನ ವಹಿಸಿದ ವಿಜೇಂದ್ರ ವಿರೋಧಿ ಪಡೆ ಅಂತ ಮಾಹಿತಿ ಸಿಗ್ತಾ ಇದೆ. 4 ಸವಾಲುಗಳನ್ನ ಎದುರಿಸುವ ತಾಕತ್ತು, ಶಕ್ತಿ ವಿಜೇಂದ್ರ ಆಗಿದೆ. ಆದ್ರೆ ಸಣ್ಣ ವಯಸ್ಸಿಗೆ ದೊಡ್ಡ ಸ್ಥಾನಮಾನ ಕೊಡೋದು ಸರಿಯಲ್ಲ. ಮ್ಯಾಟರ್ ಇಲ್ಲಿ ಏಜ್. ವಿಜೇಂದ್ರಗೆ ದೊಡ್ಡ ಸ್ಥಾನ ಸಿಕ್ಕರೆ ನಮ್ಮ ರಾಜಕೀಯ ಭವಿಷ್ಯ ಏನು? ಅವ್ರ ಹತ್ರ ತಲೆ ತಗ್ಗಿಸ್ಕೊಂಡು ಹೆಂಗೆ? ಒಂದು ವೇಳೆ ಪಕ್ಷಾಧಿಕಾರಕ್ಕೆ ಬಂದ್ರೆ ಅವರೇ CM ಆಗ್ತಾರೆ.
ಅವರೇ CM ಆಗ್ತಾರೆ. ಅದಾದ್ಮೇಲೆ ವಿಜೇಂದ್ರ ಹಿಡಿತ ಸಾಧಿಸಿ ಅವರೇ 30 ವರ್ಷ ಇರ್ತಾರೆ. ಈಗಿನ್ನು ಹೆಂಗ ಲೀಡರು ಪೂರ್ತಿ ಅವರೇ. ಆಮೇಲೆ ನಾವು ಹಿರಿಯ ನಾಯಕರಾಗಿ ನಮಗೆ ಯಾವ ಸ್ಥಾನಮಾನವೂ ಸಿಗೋದಿಲ್ಲ. ವಿಜೇಂದ್ರ ವಿರೋಧಿ ಬಣದ ಈ ವಾದ ಕೇಳಿ ಹೈಕಮಾಂಡ್ ಒಂದು ರೀತಿ ಇಕ್ಕಟ್ಟಿಗೆ ಸಿಗಾಕೊಂಡಿದ್ಯಂತೆ. ವಿಜೇಂದ್ರ ಬಣದಿಂದಲೂ ಸಮರ್ಥವಾದವನ್ನ ಹೈಕಮಾಂಡ್ ಆಲಿಸಿದೆ. ಅಂದ್ರೆ ಏಜ್ ಮ್ಯಾಟರ್ ಆಗ್ತಾ ಇದೆ ನೋಡಿ. ಒಂದ್ ಕಡೆ ವಿಪರೀತ ವಯಸ್ಸಾದ್ರೂ ರಾಜಕೀಯದಿಂದ ನಿವೃತ್ತಿ, ಅಧಿಕಾರದಿಂದ ನಿವೃತ್ತಿ. ಹೆಂಗಾದ್ರೆ ಈ ರೀತಿಯ ಸಮಸ್ಯೆ ರಾಜಕಾರಣದಲ್ಲಿ ಯಾವಾಗ ಏನು ಯಾವ ರೀತಿಯಾಗಿ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹೆಂಗ ಲೀಡರ್ ಅಂತ ಅವ್ರನ್ನ ವರ್ಣಿಸೋದು, ಹೆಂಗ ಲೀಡರ್ಗೆ ಪಟ್ಟ ಕೊಟ್ಟುಬಿಟ್ರೆ ಉಳ್ದಂಥವ್ರ ಕತೆ ಏನು, ಅವ್ರಿಗೆ ಮುಜುಗರ ಆಗುತ್ತೆ ಅಂತ ಕನ್ಸಿಡರ್ ಮಾಡಬೇಕಾ? ಹೈಕಮಾಂಡ್ ಒಂದು ರೀತಿ ಇಕ್ಕಟ್ಟಿಗೆ ಸಿಗಾಕೊಂಡಿದೆ. ಆದರೂ ಕೂಡ 4 ಬಹಳ ಪ್ರಮುಖ ಪ್ರಶ್ನೆಗಳನ್ನು, ಹಣಬಲ, ಜಾತಿ ಬಲ, ಸಂಘಟನೆಯ ಬಲ, ಅಧಿಕಾರಕ್ಕೆ ಪಕ್ಷವನ್ನು ತಗೊಂಡು ಹೋಗೋದ್ರ ತಾಕತ್ತು ನಿಮಗಿದೆಯಾ ಅಂತ ಪ್ರಶ್ನೆ ಮಾಡಿದೆ. ಇಲ್ಲ ಅಂದರೆ ಆ ಹೊಣೆಯನ್ನು ಒತ್ಕೊಳ್ತೀರಾ ಸೋತ್ರೆ ಏನು ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದೆ. ಒಂದ್ಸಲ ಯಡಿಯೂರಪ್ಪ ಅವ್ರನ್ನ ಎದುರಾಕೊಂಡು ಏನಾಯಿತು BJPಯ ಪರಿಸ್ಥಿತಿ, ಮನೆಯೊಂದು ನುಚ್ಚು ನೂರು ಅನ್ನಂಗೆ ಆಯಿತು. ಅದೇನೋ ಮನೆಯೊಂದು 3 ಬಾಗಿಲು ಅಂತಾರಲ್ಲ, ಹಾಗೆ ನುಚ್ಚು ನೂರಾದಂತಹ ಪರಿಸ್ಥಿತಿ ಆಗಿತ್ತು. ಅವರೇ ಹೋಗಿ ಕಾಡಿಬೇಡಿ ಯಡಿಯೂರಪ್ಪ ಅವ್ರನ್ನ ವಾಪಸ್ ಕರ್ಕೊಂಡು ಬಂದರು. ಮಗನ ವಿಚಾರದಲ್ಲಿ ಅಂಥದ್ದೇ ಮತ್ತೊಂದು ಎಡವಟ್ಟಿನ ಹೆಜ್ಜೆಯನ್ನು ಇಡುತ್ತಾ? ಯಡಿಯೂರಪ್ಪ ಅವರು ಸದ್ಯ ಆಕ್ಟಿವ್ ಇಲ್ಲದೆ ಇರ್ಬೋದು, ಬಟ್ ಮಗನ ವಿಚಾರ ಅಂತ ಬಂದಾಗ ಅವ್ರು ಆಕ್ಟಿವ್ ಆಗ್ತಾರೆ. ಇಂಥದ್ದೇನಾದರೂ ಬೆಳವಣಿಗೆ ಆಗಿಬಿಟ್ರೆ BJPಗೆ ಮತ್ತೆ ಮಹಾ ಪೆಟ್ಟದು. ಬಿಜೆಪಿಯಲ್ಲೀಗ ವಿಜೇಂದ್ರ ವರ್ಸಸ್ ಕೇಂದ್ರ ಸಚಿವರ ನಡುವೆ ಪಟ್ಟದ ಫೈಟ್ ನಡೀತಾ ಇದೆ. ಇಬ್ಬರ ಸಾಮರ್ಥ್ಯ, ಜನಬಲ, ಹಣಬಲದ ಕುರಿತು ಭಾರಿ ಚರ್ಚೆಗಳಾಗ್ತಾ ಇದೆ. ಸದ್ಯಕ್ಕೀಗ ಜಾತಿ ಬಲ, ಹಣಬಲ, ತಂದೆಯ ಬಲವನ್ನ ವಿಜೇಂದ್ರ ಹೊಂದಿದ್ದಾರೆ. ಎಲ್ಲವೂ ಕೂಡ ಸಿಗ್ತಾ ಇದೆ ಅವರಿಗೆ. ಬಟ್ ಸಮಸ್ಯೆ ಅವರಿಗೆ ವಯಸ್ಸು, ಚಿಕ್ಕ ವಯಸ್ಸು ಅಂತ. ವಿಜಯ್ ಅಂದ್ರೆ ಹಂಗನ್ಕಂಡು ನಾವೇನು 18-19 ವರ್ಷ ಅಂತ ಹೇಳ್ತಾ ಇಲ್ಲ. ಕಂಪೇರ್ ಟು ಅದರ್ಸ್ ಅಲ್ಲಿರುವ ನಾಯಕರುಗಳಿಗೆ ಇವರು ಚಿಕ್ಕವರಾಗ್ತಾರೆ. ಕೇಂದ್ರ ಸಚಿವರು ಹೇಳ್ತಾ ಇದ್ದಾರಂತೆ, ನೋಡಿ ಸರ್, ನೀವು ಒಪ್ಕೊಂಡ್ರೆ ಬೇಕಾದ್ರೆ ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂತ ನನಗೆ ಹೇಳಿದ್ರೆ ಇಲ್ಲಿರೋ ಸ್ಥಾನಮಾನವನ್ನ ಪೂರ್ತಿ ಬಿಟ್ಟು ನಾನು ರಾಜ್ಯಕ್ಕೆ ಹೋಗ್ತೀನಿ ಅಂತ ಹೇಳಿದಾರಂತೆ ಅವರು ಕೇಂದ್ರ ಸಚಿವರು. ಅಂದ್ರೆ ವಿರೋಧಿ ಬಣ ವಿಪರೀತ ಆಕ್ಟಿವ್ ಆಗಿದೆ, ಸ್ಟ್ರಾಂಗ್ ಆಗ್ತಾ ಇದೆ ವಿಜೇಂದ್ರ ಅವ್ರಿಗೆ. ವಿಜೇಂದ್ರಗೆ ಆ ಕೇಂದ್ರ ಸಚಿವರನ್ನ ಹೋಲಿಸಿದಲ್ಲಿ BY ವಿಜೇಂದ್ರನೇ ಮುಂಚೂಣಿ ಅಂತೆ. ಮತ್ತೆ ಅಂದ್ರೆ ತೂಕ ಹಾಕಿದ್ರೆ ಇವರೇ ಒಂದ್ ಹೆಜ್ಜೆ ತೂಕ ಜಾಸ್ತಿ. ವಿರೋಧಿ ಬಣದ ಲಾಬಿಗೆ ಹೈಕಮಾಂಡ್ ಒಂದ್ ರೀತಿ ಸಂಕಟಕ್ಕೆ ಸಿಗಾಕೊಂಡಿದೆ. ಏನು ಅಂತ ನೋಡ್ತಾ ಹೋಗೋಣ. ವಿರೋಧಿ ಬಣಕ್ಕಿರುವ ಭಯ ಏನು ವಿಜೇಂದ್ರ ಅವ್ರ ಮೇಲೆ ಅಂದ್ರೆ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ಬಿಟ್ರೆ, ಪಕ್ಷ ಅಧಿಕಾರಕ್ಕೆ ಬಂದ್ಬಿಟ್ರೆ ಅವರೇ CM. ಈಗ ಕಾಂಗ್ರೆಸ್ನಲ್ಲೂ ಅದಲ್ವಾ ಸಮಸ್ಯೆ ಆಗಿದ್ದು. DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಬಂತು, ಅವ್ರನ್ನ CM ಮಾಡಲಿಲ್ಲ ಅನ್ನೋದೇ ಕೂಗಲ್ವಾ? ವಿಜೇಂದ್ರ CM ಆದಲ್ಲಿ ನಮಗೆ ಸ್ಥಾನ ಸಿಗೋದೇ ಡೌಟು. ಸ್ಥಾನ ಸಿಕ್ಕರೂ ಕೂಡ 2ನೇ ಸಾಲಲ್ಲಿ ಕುತ್ಕೊಳ್ಬೇಕು. ಇದೆಲ್ಲ ಮುಜುಗರ ಸರ್ ನಮಗೆ. ಪ್ರಮುಖ ಖಾತೆಗಳು ಕನಸು ಬಿಡಿ, ನಾವು ಕೈಗೆಟ್ಟಕ್ಕಲ್ಲ, ಆ ಆತಂಕ ಇದೆ ನಮಗೆ. ಎಲ್ಲವೂ ಅವ್ರ ಕಂಟ್ರೋಲಿಗೆ ಹೋಗ್ಬಿಡುತ್ತೆ. ವಿಜೇಂದ್ರ ಅಣತಿಯಂತೆ ನಾವು ನಡಿಬೇಕಾಗುತ್ತೆ ಅನ್ನೋ ಹೆದರಿಕೆ. ಅವ್ರ ತಂದೆಗೇನೋ ಕೇಳ್ತಾ ಇದ್ವಿ ಬಿಡಿ, ಅವರು ಹಿರಿಯರಿದ್ರು ವಯಸ್ಸಲ್ಲಿ, ಬಟ್ ಮಗನ ಮಾತು ಕೇಳಬೇಕು ಅಂದ್ರೆ ಆ ಕೇಂದ್ರ ಸಚಿವರು ಬಂದಲ್ಲಿ ನಮಗೆ ಉನ್ನತ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ನ್ಯೂಟ್ರಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ ಅವರು. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಸ್ವಂತ ಬಲದ ಅಧಿಕಾರ ಸಿಗತ್ತೆ, ಮತ್ತೆ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಅಧಿಕಾರಕ್ಕಾದ್ರೆ ಅವ್ರು CM ಆಗೋದು ಪಕ್ಕ, ಎಲ್ಲವೂ ಅವ್ರಿಗೆ ಹ್ಯಾಂಡ್ ಓವರ್ ಆಗುತ್ತೆ, ಅಂದ್ರೆ ಅವ್ರ ಕಂಟ್ರೋಲಲ್ಲಿ ಸಿಗುತ್ತೆ. ನಮಗೆ ವಿಪರೀತ ಮುಜುಗರ ಸರ್, ಹಾಗಾಗಿ ಕೇಂದ್ರ ಸಚಿವರನ್ನ ಬೇಕಾದ್ರೆ ಮಾಡಿ ಅಂತ ಇದ್ದಾರಂತೆ. ಓಕೆ, ಮೋರ್ ಡೀಟೇಲ್ಸ್ ಈಗ ಮಾರುತಿ ನೀಡ್ತಾ ಹೋಗ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಮಾರುತಿ, ವಿಜೇಂದ್ರ ಅವ್ರನ್ನ ಮತ್ತೆ ಇನ್ನೊಂದು ಬಣವನ್ನ ತೂಕ ಹಾಕಿದ್ರೆ ಒಂದ್ ಹೆಜ್ಜೆ ವಿಜೇಂದ್ರ ಅವ್ರ ತೂಕವೇ ಜಾಸ್ತಿ ಆಗ್ತದೆ ಎಲ್ಲ ಕಡೆ. ಬಟ್ ಅವರಿಗೆ ಸಮಸ್ಯೆ ಆಗ್ತಾ ಇರೋದೇನು? ಬರೀ ವಯಸ್ಸು ಮಾತ್ರನ? ಹೈಕಮಾಂಡ್ ಇದನ್ನ ಹೇಗೆ ಲೆಕ್ಕಾಚಾರ ಹಾಕುತ್ತೆ? ವಿದ್ಯಾ, ಕಳೆದ 3-4 ತಿಂಗಳಿಂದಲೂ ಕೂಡ ರಾಜ್ಯ BJP ಅಧ್ಯಕ್ಷರ ನೇಮಕ ವಿಚಾರದಲ್ಲಿ, ಅಂದರೆ ಈಗ ಅಡಕ್ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಪಟ್ಟು ವಿಜೇಂದ್ರ ಮತ್ತು ಅವರ ಟೀಮಿಂದ ನಡೀತಾ ಇದೆ. ಆದರೆ ಇದಕ್ಕೆ ತದ್ವಿರುದ್ಧವಾದಂಥ ಒಂದು ರೀತಿಯಲ್ಲಿ ಅದು ರೆಬಲ್ಸ್ ಆಗಿರ್ಬೋದು, ತಟಸ್ಥರಾಗಿರ್ಬೋದು, ಹಲವು ಹಿರಿಯ BJP ನಾಯಕರುಗಳು ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಪಟ್ಟವನ್ನು ತಪ್ಪಿಸಬೇಕು ಅನ್ನುವಂಥ ಒಂದು ರೀತಿಯಲ್ಲಿ BJP ಹೈಕಮಾಂಡ್ ಮುಂದೆ ಪದೇ ಪದೇ ಲಾಬಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಹೇಳಿದಂತೆ
100ಕ್ಕೆ 100ರಷ್ಟು ಕೂಡ ಸತ್ಯ. ಈಗಿರುವಂತಹ ಬಿ ಜೆ ಪಿಯ ನಾಯಕರಲ್ಲಿ ಅದು ಹಣಬಲ ಆಗಿರ್ಬೋದು, ತೋಳ್ಬಲ ಆಗಿರ್ಬೋದು, ಸಮುದಾಯದ ಬಲವನ್ನು ನಾವು ನೋಡಿದಾಗ ಸಹಜವಾಗಿ ವಿಜೇಂದ್ರ ಅವರ ಶಕ್ತಿ ಹೆಚ್ಚಿದೆ. ಕಳೆದ 1.5 ವರ್ಷದಿಂದ ವಿಜೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಬಿ ಜೆ ಪಿಯನ್ನು ಸಂಘಟನೆ ಮಾಡಿರುವಂಥದ್ದು ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ. ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವಾಗ ದೊಡ್ಡ ದೊಡ್ಡ ಅಸ್ತ್ರಗಳು ಕಾಂಗ್ರೆಸ್ ಸರ್ಕಾರ ಕೊಡ್ತೋ ಆ ಅಸ್ತ್ರಗಳನ್ನು ಪ್ರತಿಭಟನಾ ರೂಪವಾಗಿ ತೆಗೆದುಕೊಂಡು ಅದನ್ನು ಇಡೀ ರಾಜ್ಯಾದ್ಯಂತ ಬೂತ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಇದರಲ್ಲಿ ವಿಜೇಂದ್ರ ಅವರ ಪಾಲು ಹೆಚ್ಚಿದೆ. ಬಿ ಜೆ ಪಿ ಸಂಘಟನಾತ್ಮಕವಾಗಿ ಹಿಂದೆ ಇದ್ದಂತಹ ಕಟೀಲ್ ಅವರಿಗೆ ಕಂಪೇರ್ ಮಾಡಿಕೊಂಡಿದ್ದೆ ಆದರೆ 100ಕ್ಕೆ 100ರಷ್ಟು ಕೂಡ ವಿಜೇಂದ್ರ ಸಕ್ಸಸ್ ಆಗಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ವಿಜೇಂದ್ರ ಅವರ ವಿರುದ್ಧ ಇರುವಂತಹ ಆಕ್ಷೇಪ ಮತ್ತು ಅಸಮಾಧಾನ ಏನು ಅಂತ ಹೇಳಿದ್ರೆ, ವಿಜೇಂದ್ರ ಈಗ ರಾಜಕೀಯವಾಗಿ ಭಾಳಷ್ಟು ನಮಗಿಂತಲೂ ಕೂಡ ಕಂಪೇರ್ ಮಾಡಿದ್ದೆ ಆದರೆ 30-40 ವರ್ಷಗಳ ಕಿರಿಯ ವ್ಯಕ್ತಿ. ಇಂಥವ್ರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕಿದ್ದೆ ಆದರೆ ಮುಂದಿನ ನಮ್ಮ ಭವಿಷ್ಯ ಹೇಗಿರುತ್ತೆ, ನಮ್ಮ ರಾಜಕೀಯ ಭವಿಷ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮಗಳು ಆಗ್ತವೆ ಅನ್ನುವಂಥ ಒಂದು ಆತಂಕ ಈ ರೆಬಲ್ಸ್ ಹಾಗೂ ಹಿರಿಯ ಬಿ ಜೆ ಪಿ ನಾಯಕರಿಗೆ ಕಾಡ್ತಾ ಇರುವಂಥದ್ದು. ಹೀಗಾಗಿ ಕಳೆದ 3-4 ತಿಂಗಳಿಂದಲೂ ಕೂಡ ವಿಜೇಂದ್ರ ಮತ್ತು ಅವರ ಟೀಮ್ ಬಿ ಜೆ ಪಿಯ ಹೈಕಮಾಂಡ್ ಬಳಿ ಹೋಗಿ ಆದಷ್ಟು ಬೇಗ ಹೆಸರನ್ನು ಘೋಷಣೆ ಮಾಡಿ ಅನ್ನುವಂಥ ಒಂದು ಪಟ್ಟ ನಡೀತಾ ಇದೆ. ಜೊತೆಗೆ ಕಳೆದ 1.5 ವರ್ಷದಿಂದ ನಾನು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪಕ್ಷವನ್ನು ಸುತ್ತಿ ಯಾವ ರೀತಿಯಾಗಿ ಸಂಘಟನೆ ಮಾಡಿದ್ದೀನಿ, ಸರ್ಕಾರದ ವಿರುದ್ಧ ಯಾವ್ಯಾವ ಅಸ್ತ್ರಗಳನ್ನು ಬಳಸಿದ್ದೀನಿ ಅನ್ನುವಂಥದ್ದನ್ನು ವಿಜೇಂದ್ರ ಅವರು ಆ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ಈಗೇನು ಭಾಳಷ್ಟು ಜನ ಸಂಸದರಾಗಿದ್ದಾರೆ, ಅದೇ ರೀತಿ ಹಿರಿಯ ನಾಯಕರಿದ್ದಾರೆ, ಅವರು ನೇರವಾಗಿ ಬಿ ಜೆ ಪಿ ಹೈಕಮಾಂಡ್ ಮುಂದೆ ಹೋಗಿ ಲಾಬಿಯನ್ನು ಇಟ್ಟಿರುವಂಥದ್ದು. ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೆ ಆದರೆ ನಮ್ಮಗಳ ನಡೆ ಹೇಗಿರುತ್ತೆ, ಏನಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ನಮ್ಮಲ್ಲಿ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಪಟ್ಟನ್ನು ಬಿ ಜೆ ಪಿಯ ಹಲವು ನಾಯಕರು, ಅದು ಸಂಸದರು ಸೇರಿದಂತೆ ಕೇಂದ್ರ ಸಚಿವರ ಆಗಿ ಹಲವು ನಾಯಕರು ಇಟ್ಟಿದ್ದಾರೆ. ಒಂದು ವೇಳೆ ವಿಜೇಂದ್ರ ಅವರಿಗೆ ಸ್ಥಾನ ಸಿಕ್ಕಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ರೆಬಲ್ಸ್ ಹಾಗೂ ತಟಸ್ಥರು ಸೇರಿದಂತೆ ನೀವು ಇವರ ಕೇವಲ ಇಷ್ಟು ಜನ ಅಷ್ಟೇ ನೋಡ್ತಾ ಇದ್ದೀರಾ, ಆದರೆ ರಾಜ್ಯದಲ್ಲಿ ಹಲವು ಹಿರಿಯ ನಾಯಕರ ಆಕ್ಷೇಪ ಮತ್ತು ಅಸಮಾಧಾನ ಇದ್ದೇ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ತಮ್ಮ ವಾದವನ್ನು ಮುಂದಿಟ್ಟಿರುವಂಥದ್ದು. ಎರಡೂ ವಾದವನ್ನು ಕೇಳಿಸ್ಕೊಂಡಿರುವಂತಹ ಬಿ ಜೆ ಪಿಯ ಹೈಕಮಾಂಡ್ ನೇರವಾಗಿ ಕೆಲವೊಂದಷ್ಟು ಆಸ್ಪರೆಂಟ್ಗಳಿಗೆ, ಅದರಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಹಲವರು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂಥವರ ಮುಂದೆ ನೇರವಾಗಿ ಇಟ್ಟಿರುವಂತಹ ಹಲವು ಪ್ರಶ್ನೆಗಳೇನಂತ ಹೇಳಿದ್ರೆ, ನಿಮಗೆ ಸಮುದಾಯದ ಬಲ ಇದೆಯಾ, ಹಣ ಬಲ ಇದೆಯಾ, ಅದೇ ರೀತಿ ಸಂಘಟನಾ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇದೆ, ಒಂದು ವೇಳೆ ನಾಳೆ ಬೆಳಗ್ಗೆ ಇದು ಫಲಿತಾಂಶವು ನೆಗೆಟಿವ್ ಆಗಿ ಬಂದರೆ ಅದರ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗಳನ್ನಿಟ್ಟಾಗ ಯಾರೂ ಕೂಡ ಏಕಾಏಕಿ ಆ ಸಂಪೂರ್ಣ ಜವಾಬ್ದಾರಿಯನ್ನು ನನಗೆ ಕೊಡಿ ಅಂತ ಕೇಳ್ತಿಲ್ಲ. ಅದು ರೆಬಲ್ಸ್ ಆಗಿರ್ಬೋದು, ತಟಸ್ಥರಾಗಿರ್ಬೋದು, ಬೇರೆಯವರು ಯಾರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೇಳ್ತಿದ್ದಾರೋ ಅವರು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು, ಒಬ್ಬ ವ್ಯಕ್ತಿಗೆ ಎಲ್ಲ ಅಧಿಕಾರವನ್ನು ಕೊಡಬೇಡಿ, ನಾವು ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷವನ್ನು ಕಟ್ತೀವಿ, ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗೋಣ, ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸೋಣ. ಆದರೆ ಬಂದಂತಹ ಫಲಿತಾಂಶ ಅದು ಒಂದು ವೇಳೆ ನಮಗೆ ಅದು ಸಕಾರಾತ್ಮಕವಾಗಿ ಬಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿದ್ದು ಅದರ ಪರಿಣಾಮ ಆಗುತ್ತೆ. ಒಂದು ವೇಳೆ ಫೇಲ್ ಆಗಿದ್ರೆ ಅದು ಎಲ್ಲರೂ ಕೂಡ ಒತ್ಕೊಳ್ತೀವಿ ಅಂತ. ಆದರೆ ಇವರೆಲ್ಲರೂ ಹೇಳ್ತಾರೆ ಈ ಎಲ್ಲ ಶಕ್ತಿ ವಿಜೇಂದ್ರ ಅವರಲ್ಲಿದೆ, ಆದರೆ ವಿಜೇಂದ್ರ ಭಾಳಷ್ಟು ಸಣ್ಣ ಹುಡುಗ, ರಾಜಕೀಯವಾಗಿ ನಾನು ಹೇಳ್ತಿರುವಂಥದ್ದು ಭಾಳಷ್ಟು ಯುವ ನಾಯಕ. ಹೀಗಾಗಿ ಇಂಥವ್ರಿಗೆ ಪಟ್ಟ ಕಟ್ಟಿದ್ದೆ ಆದರೆ, ಇಂಥವ್ರ ಅಧ್ಯಕ್ಷತೆಯಲ್ಲಿ ಹೋಗಿ ನಾಳೆ ಬೆಳಗ್ಗೆ ಸರ್ಕಾರ ಬಂದಿದ್ದೆ ಆದರೆ, ಅವರು ಮುಖ್ಯಮಂತ್ರಿ ಆದರೆ ನಮ್ಮ ಪರಿಸ್ಥಿತಿ ಏನು? ಹೀಗಾಗಿ ಕೇಂದ್ರದಲ್ಲಿರುವಂತಹ ಒಬ್ಬ ಸಚಿವರನ್ನು ನೀವು ಅಧ್ಯಕ್ಷರನ್ನಾಗಿ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬೆಂಗಳೂರಿಗೆ ಸಂಬಂಧಪಟ್ಟಂಥ ಒಬ್ಬ ಹಿರಿಯ ಸಚಿವರ ಹೆಸರು ಕೂಡ ಕೇಳಿಬರ್ತಿದೆ. ಹೀಗಾಗಿ ಆಗಸ್ಟ್ ತಿಂಗಳಲ್ಲಿ ಭಾಳಷ್ಟು ಲಾಬಿ ಪಾಲಿಟಿಕ್ಸ್ ನಡೆದಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬಿ ಜೆ ಪಿ ಹೈಕಮಾಂಡ್ ಅಂತಿಮವಾದಂಥ ಒಂದು ನಿರ್ಧಾರಕ್ಕೆ ಬರುವಂತಹ ಒಂದು ಸಾಧ್ಯತೆ ಇದೆ. ವಿದ್ಯಾ, ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ. ಸೊ ಇದು ವಿಜೇಂದ್ರ ಅವರ ವಿಚಾರದಲ್ಲಿ ಅಪಸ್ವರ ಕೇಳಿ ಬರ್ತಾ ಇರೋದು ಅವರ ಆಪೋಸಿಟ್ ಟೀಮ್ ಕಡೆಯಿಂದ. ಅಂದರೆ ಎಲ್ಲವೂ ಸರಿ, ತನ್ನ ವಯಸ್ಸು ಅನ್ನೋದೇ ಅವರಿಗೆ ಮಾರಕವಾಗ್ತಾ ಇದೆಯಾ, ಪ್ರಾಬ್ಲಮ್ ಆಗ್ತಾ ಇದೆಯಾ ವಿಜೇಂದ್ರ ಅವರಿಗೆ ಅಂತ.